ಏನೇನೆಲ್ಲ ರೆಡಿ ಮಾಡಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನೆಲ್ಲ ಹಾಕ್ತಾ ಇದೀವಿ ಈಗ. ಸೂಪರ್ ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಇರೋದ್ರಿಂದ ಇವತ್ತು ರಾತ್ರಿಗೆ ಒಂದು ಸ್ಪೆಷಲ್ ಆಗಿ ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಪ್ಲ್ಯಾನ್ ಹಾಕಿದ್ವಿ. ಏನಂತ ಗೊತ್ತಾ? ಎಗ್ ರೈಸ್ ಗೈಸ್. ನೋಡಿ, ಎಗ್ ರೈಸಿಗಾಗೋ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ವಿ. ಇಲ್ಲೆಲ್ಲ ಮಸಾಲೆ ಐಟಮ್ಸು, ಹಾಗೆ ಮೊಟ್ಟೆ ನೋಡಿ. ಈ ಮೊಟ್ಟೆ ಸಾಕಾಗಲ್ಲ ಅಂತ ಇನ್ನೂ ಮೊಟ್ಟೆ ತಂದಿದ್ವಿ. ಆಮೇಲೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಿ. ಆಮೇಲೆ ರೈಸು ಕಲಬೆರಕೆ ಮಾಡ್ಕೊಂಡು ಒಂದು ಇಟ್ಕೊಂಡಿದ್ವಿ. ಅಲ್ಲಿ ನೋಡಿ, ನಮ್ಮವ್ವ ತತ್ತಿ ಹೊಡೆದಾಗ್ತಾ ಇದ್ದಾಳೆ. ಈಗ ಒಲೆ ಹಚ್ಚಿ ಎಣ್ಣೆ ಹಾಕಿದೀವಿ. ಅದರಲ್ಲಿ ಎಣ್ಣೆ ಕುದಿತಾ ಇದೆ. ನೋಡಿ, ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮೊಟ್ಟೆ ನೋಡಿ ಆಗಲೇ ಹೊಡೆದು ಇಟ್ಕೊಂಡಿದ್ವಿ. ಇವಾಗ ಈರುಳ್ಳಿ, ಟೊಮೆಟೊ ಹಾಕ್ತಾ ಇದೆ. ಎಣ್ಣೆ ಕಾದಿದೆ ಆಗಲೇ. ಏನೇನೆಲ್ಲ ರೆಡಿ ಮಾಡಿ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನೆಲ್ಲ ಹಾಕ್ತಾ ಇದೀವಿ ಈಗ. ಮಸಾಲೆ ಐಟಮ್ಸ್ ಹಾಕ್ತಾ ಇದೆ. ಕೊತ್ತ ಕುದೀತಾ ಇದೆ ಗಾಯ್ಸ್. ಇಲ್ಲಿ ನೋಡಿ, ಮೊಟ್ಟೆ ಹಾಕಿದ್ವಿ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಗಾಯ್ಸ್. ನೋಡಿ ಯಾವ ಥರ ಆಗಿದೆ, ಚಟ್ನಿ ಕಾಣ್ತಾ ಇದೆ ಗೈಸ್. ಈಗ ಇದರೊಳಗೆ ಅನ್ನ ಹಾಕಬೇಕು. ಮಾಡೋದು ತುಂಬ ಕಷ್ಟ ಗೈಸ್, ಫುಲ್ ಕಷ್ಟ ಇದೆ. ನೋಡೋಕ್ಕೆ ಏನು ಚೆಂದ ಕಾಣುತ್ತೆ, ಆದರೆ ಮಾಡಕ್ಕೆ ಇಳಿದ್ರೆ ಫುಲ್ ಕಷ್ಟ. ಬೆಂಕಿ ನೋಡಿ. ಎಗ್ ರೈಸ್ ತಿಂದು ಮಜಾ ಮಾಡೋದ ಗೈಸ್. ದಿವಸ ಅನ್ನ ಸಾರು ಪಲ್ಯ ತಿಂದ್ಬಿಟ್ಟು ಬಾಯಿ ಕೆಟ್ಟೋಗ್ಬಿಟ್ಟಿದ್ದು. ಎಗ್ ರೈಸಲ್ಲಿ ಹಾಕೋಕ್ಕೆ ನಿಮ್ಮನ್ನು ತೊಗೊಂಡಿದ್ವಿ. ಅನ್ನ ಕಲಿಸ್ತಾ ಇದ್ದಾರೆ ಗೈಸ್ ನೋಡಿ. ಅನ್ನ ಕಲಿಸಿದ ಮೇಲೆ ಇದೆ ಗೈಸ್, ಸೀದಾ ಉಣಕ್ಕೆ ಕುಂತ್ಬಿಡೋದೆ. ಯಾವ ಥರ ಆಗಿದೆ ನೋಡಿ ಕಲರು. ಈಗ ಎಗ್ ರೈಸ್ನ ಪಾತ್ರೆಯಲ್ಲಿ ಹಾಕ್ತಾ ಇದ್ವಿ ನೋಡಿ. ಎಗ್ ರೈಸ್ ಈ ಥರ ಆಗಿದೆ. ಈಗ ನೆಕ್ಸ್ಟು ಗಂಗಾಳ ತಗೊಂಡು ಉಣೋದೆ ಗೈಸ್. ಸೂಪರ್ ಗೈಸ್, ಎಗ್ ರೈಸ್ ಈ ಥರ ಇದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಗೈಸ್.
ಎಗ್ ರೈಸ್ ಉಣ್ತಾ ಇದೀವಿ ಗೈಸ್. ನಮ್ಮವ್ವ ಪ್ಲೇಟಲ್ಲೆಲ್ಲ ಹಾಕ್ಕೊಡ್ತಾ ಇದ್ದಾವೆ. ಗೈಸ್ ಏನಿಲ್ಲ, ಎಗ್ ರೈಸ್ ಮಾಡಿದ್ವಲ್ಲ, ಊಟ ಮಾಡಿ ಮಕ್ಕೊಂಬಿಡೋದೆ ಗೈಸ್. ಆಟ ಇವಾಗ ಮತ್ತೇನಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.